ರಾಜ ರಾಜಮಾರ್ತಾಂಡ ತೇಜ ರಣಗಣ ಗುಣವೀರವರ ಪುತ್ರ ಸಂಜಾತ ಸರ್ಪರಾಜ್ಯದ ಗೌರವೇಶ್ವರನಿಗೆ ಸಹೋದರ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬಂದಿರುವ ಗಂಗಾತನರಾದ ಭೀಷ್ಮಾಚಾರ್ಯರೇ, ನನ್ನ ಶತ ಸಹೋದರರಿಗೆ ಶಸ್ತ್ರಶಾಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟಂತ ಆಚಾರ್ಯ ಗುರುದ್ರೋಣರೇ, ಮಂತ್ರಿ ಮಹೋದಯರಾದ ಚಿಕ್ಕಪ್ಪ ವಿದುರ ಮಹಾಶಯ, ದುರ್ಯೋಧನ, ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿ ಕಾಣುವ ಎನ್ನನುಜ ದುಶಾಸನ, ಅಗ್ರಜ, ನನ್ನ ಅಂಗಾಧಿಪತಿ ಕರ್ಣ, ಮಿತ್ರ, ಸಮಯ ಸಂಜೀವಿನಿಯಂತೆ ಕಾಲ ಕಾಲಕ್ಕೆ ನಮಗೆ ಸಲಹೆಗಳನ್ನು ನೀಡುತ್ತಿರುವ ನಮ್ಮ ಸೌಬಲ ರಾಜಮಾವ ಶಕುನಿ ಎಂಬ ಸುಭದ್ರ ಕೋಟೆಯಲ್ಲಿ ರಾರಾಜಿಸುತ್ತಿರುವ ನನಗೆ ಬಲರೆ ಮೇಲೆ ಬೆಸುಕದೆ ದರೆಯೊಳ್ ಬಲ ಬಳಿರೆ ಬಲು ಸಾಹಸದಿಂದ ಬಲರೆ ಮೇಲೆ ಬೆಸುಕದೆ ಸೋದರ ಅಗ್ರಜ, ಬಲರೆ ಮೇಲೆ ಬೆಸುಕದೆ ದರೆಯೊಳ್ ಬಲ ಬಳಿರೆ ಬಲು ಸಾಹಸದಿಂದ ಬಲರೆ ಮೇಲೆ ಬೆಸುಕದೆ ಬೇರದೇರರಲ್ಲಿ ಗಣಗುಣ ನೆನೆಸೆ ಸಹೋದರ ಅಗ್ರಜ, ಇದರಲ್ಲಿ ಗಣಗುಣ ನೆನೆಸೆ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯಳ್ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯಳ್ ವಿರುದ್ಧವು ಹರುಷದಿ ಸುಖದಲ್ಲಿ ಬಾಳ್ವೆ 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 ಬಲದೆ ಮೆದುವೆ ಸುಖದಿ ದರೆಯೊಳ್ ಬಲ ಬಳಿದೆ ಬಲು ಸಾಹಸದಿಂದ ಬಲದೆ ಮೆದುವೆ ಸುಖದಿ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ದೇಶ ಕುನಿಗಳನಗಿರೆ ದುಶ್ಯಾಸನ ದೇಶ ಕುನಿಗಳನಗಿರೆ ಬೆಂಬಲವನಗಿರೆ ದರೆಯಳು ಬಾಳ್ವೆ ಬೆಂಬಲವನಗಿರೆ ದರೆಯಳು ಬಾಳ್ವೆ ಪರಿ ಪರಿ ವೀರದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವೀರದಲ್ಲಿ ಸುಖದಲ್ಲಿ ಬಾಳ್ವೆ ಬಲದೆ ಮೆರೆವೆ ಸುಖದಿ ದರೆಯೊಳ್ ಬಲ ಬಳಿದೆ ಬಲು ಸಾಹಸದಿಂದ ಬಲದೆ ಮೆರೆವೆ ಸುಖದಿ ಸಾರಿ ಸೋರಿ ಭುಜ ಬಲ ಪರಕ್ರಮ ತೋರಿ ಗಣ ಮುದವನ ಮೀರಿ ಭುಜಬಲ ಪರಕ್ರಮ ತೋರಿ ಘನ ಮುದವನ ನಾನತಿ ಮೀರಿ ಹರಿಗಳ ಚಿರಗಳ ಕಡಿಯದ ಬಿಡನ ಹರಿಗಳ ಚಿರಗಳ ಕಡಿಯದ ಬಿಡನ ಹರಿಗಳ ಶಿರಗಳ ಕಡಿಯದ ಬಿಡನ ಹರಿಗಳ ಶಿರಗಳ ಕಡಿಯದ ಬಿಡನ ಬಲದ ಮೆರೆದ ಸುಖದಿ ದರೆಯೊಳ್ ಬಲ ಬಳಿದ ಬಲು ತಾಸದಿಂದ ಬಲದ ಮೆರೆಬೆ ಸುಖದಿ ಬಲದ ಮೆರೆಬೆ ಸುಖದಿ ಬಲದ ಮೆರೆಬೆ ಸುಖದಿ ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅವರ ಶೌರ್ಯ ಧೈರ್ಯ ಎಷ್ಟರ ಮಟ್ಟಿಗಿದೆ ನೋಡಿದಿರಾ?
ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ಏನು ಯುದ್ಧವೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಯಾದವ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿರುವವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ಅದಕ್ಕೆ ಏತಕ್ಕಾಗಿ ಚಿಂತಿಸುವೆ ಅಗ್ರಜ? ನಮ್ಮ ಅಂಗಾದೀಪನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ ಮಿತ್ರ? ಚಕ್ರವರ್ತಿ ಜಯವಾಗಲಿ. ಪುರುಷೋತ್ತಮ ದಯಮಾಡಿಸುತ್ತಿರುವನು. ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾದ ಚಕ್ರವರ್ತಿ ಸಾರ್ವಭೌಮನಾದ ನಾನಿರಬಲ್ಲಿ ಆ ಮಾಧವನು ಪುರುಷೋತ್ತಮನೇ. ನೇರವಾಗಿ ನನ್ನ ಅರಮನೆಗೆ ಬರದೆ ಓರ್ವ ದಾಸಿಪುತ್ರ ವಿದುರನ ಮನೆಗೆ ಹೋದ. ಹೋಗಲಿ ಬಿಡಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯ ಕೊಡುವಂತೆ ಕೇಳಲು ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಯಿಂದಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ವಿದುರ, ಏನೆಂದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ಬಯಸದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸುತ್ತದೆ ಎಂದು ತೋರುತ್ತಿರುವುದು. ಸಕಲ ವೀರರಿಂದ ಪರಿವೇಷ್ಟಿತನಾದ ನನಗೆ ದಾಸಿಪುತ್ರನ ನೀತಿವಚನ ಅನವಶ್ಯಕ. ಸಹೋದರ ಅಗ್ರಜ, ಇದೇನು? ಪೂಜ್ಯನೆಂದು ಸಾನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜ ಆಸ್ಥಾನವೆಂಬ ಗೌರವವಿಲ್ಲದೆ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಹೊರದೂಡಿ ಬಿಡು. ಎಲ್ಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಸಭೆಗೆ ಅಗೌರವ ತಂದ ನಿನ್ನನ್ನು ನಾನೇ ಹೊರದೂಡಬೇಕಾದೀತು. ಎಚ್ಚರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸೊಕ್ಕುಂಟಾಯಿತೆ ನಿನಗೆ. ರಾಜ್ಯದ ಮದದ ಆಸೆಯಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ದುರ್ಯೋಧನ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಭೀಮನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಆ ಏಟನ್ನು ತಡೆಯಿಟ್ಟಿದ್ದ ಈ ಗೋವರ್ಧನ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಮಿತ್ರ. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಅವರೇನಾದರೂ ಈ ಬಿಲ್ಲನ್ನು ಹಿಡಿದು ನಿನ್ನ ಶತ್ರುಗಳ ವಿರುದ್ಧ ರಣಾಂಗಣದಲ್ಲಿ ಜಯಂಕರಿಸಿದ್ದೆಯಾದರೆ ನಿನ್ನನ್ನು ಗೆಲ್ಲಲು ಈ 3 ಲೋಕಗಳಿಂದ ಯಾರಿಂದ ತಾನೇ ಸಾಧ್ಯವಿತ್ತು ಮಿತ್ರ? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ಅಲ್ಲದೆ ಈ ವಿದುರನು ಎಂದು ತಾನೇ ಯುದ್ಧವನ್ನು ಮಾಡಿರುವನು? ಈತನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವಾದರೆ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರು ಎದ್ದು ಗೌರವ ಕೊಡಬಾರದು. ಹಾಗೇನಾದರೂ ಕೊಟ್ಟದ್ದೇ ಆದರೆ ಅವರನ್ನು ಈ ಸಭೆಯಿಂದ ಹೊರದೂಡಬೇಕಾಗಿತ್ತು. ಎಚ್ಚರ. ಸಹೋದರ ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಇದೋ ಅಣ್ಣ, ಸಿದ್ಧವಾಗಿರು. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಿರುವೆನು.
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆದ್ದು ನಿಂತು ಗೌರವ ಕೊಟ್ಟರು. ಈ ದುರಾಂಕಾರಿಯಾದ ದುರ್ಯೋಧನ ಹಾಗೆಯೇ ಕುಳಿತಿರುವನಲ್ಲ, ಕುಳಿತಿರಲಿ, ಅವನಾಗಿಯೇ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಅಲ್ಲ ಯೋಗಮ್ಮಯೇ, ಜಾಗೃತಳಾಗೋ. ಅಗ್ರಜ ಮಿತ್ರ, ಕೌರವೇಶ್ವರ, ಕೌರವೇಶ್ವರ, ದೂತನಾಗಿ ಬಂದ ನನಗೆ ಇಷ್ಟೊಂದು ಸತ್ಕಾರವೇ? ಗೋಪಾಲನ ಪಾದವನ್ನು ನಮಸ್ಕರಿಸುವುದೇ? ಕರೆದಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ನನಗೂ ಅದೇ ಸಂದೇಹ. ಯಾರಿಗೂ ತಲೆಬಾಗಿ ನಿಲ್ಲುವುದಿಲ್ಲ ಎಂದು ಹೇಳುತ್ತಿದ್ದ ಈ ನಮ್ಮ ಕುರುಸಾರ್ವಭೌಮರು ಈಗಿನ ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಕೃಷ್ಣ, ಈ ನಿನ್ನ ತಂತ್ರ ಮಂತ್ರಗಳ ಆಟ ನಮ್ಮ ಕುರುಸಾರ್ವಭೌಮನ ಮುಂದೆ ಧೂಳಿಪಟ. ಅಟ್ಟಹಾಸದಿ ಮೆರೆವ ದಿಟ್ಟ ಶತ್ರುಗಳ ಹೆದೆ ಮೆಟ್ಟಿ ಸಿಗಿಯುವ ಪಟ್ಟುಗಾರ ಈ ಜಟ್ಟಿ ದುರಂದರ ಕೌರವೇಶ್ವರನು ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂಬ ಪರೀಕ್ಷೆ ನಟನೆ ಮಾತ್ರ. ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಚೋರುತನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ವಿವಿಧ ವೇಷಗಳನ್ನು ಧರಿಸಿ ಗೋಪಿಕಾ ಸ್ತ್ರೀಯರ ಮನಸೆಳೆದದ್ದೂ ಆಯಿತು. ಇನ್ನು ಆ ಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೇ? ಬಂದದ್ದಾಯಿತು. ಕುಳಿತುಕೋ. ಸೋದರ ಅಗ್ರಜ, ಯಾರಲ್ಲಿ ನಮ್ಮ ರಾಜನರ್ತಕೆಯನ್ನು ಬರಮಾಡಿ ರೂಪಮನೋಗರ ಜಯಬಲ್ಲ ಸೋದರ ಅಗ್ರಜ, ರೂಪಮನೋಗರ ಜಯ ಬಲ್ಲ ಕನ್ನಡ ಸೋದರ ಮಾವನ ಗೆಲ್ಲುವ ಕೃಷ್ಣ ಕೊಳಲನಾಗಿ ಜಗದ ಜನರ ಮುಂದುವಳಿಪ ಕೃಷ್ಣಪುರ ಅಗ್ರಜ ನರ್ತಕಿಯರೇ, ಕೃಷ್ಣ ಭೀಮನಿಗೆ ದೊಡೆಯ ಕಡಲಾಡಿ ಕರುನಾಡು ಯೋಧನ ಮುರಾಹರಿ ಬಂದ ಉದ್ದೇಶವನ್ನು ಸಂಭಿಸಿವರು ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ.
ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ನಿರ್ಣಯಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಸಮಗ್ರ ಭಾರತದ ರಾಜರ ಅಸ್ತಿತ್ವ ನಸ್ತಿತ್ವಗಳನ್ನು ನಿರ್ಣಯಿಸಬೇಕಾಗಿದೆ. ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಸೋಯಿಸುವಿರೋ ಅಥವಾ ಭಯಂಕರವಾದ ರಕ್ತಪಾತದಿಂದ ಮಾತೃ ಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯಲ್ಲಿ ನಿರ್ಣಯಿಸಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದರು. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಎಂದು. ಸಭಾಸದರಿ, ಪಾಂಡವರ ಈ ವಿನಯವಚಗಳನ್ನು ಕೇಳಿದಿರಾ? ನೀವು ದೀರ್ಘದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವನನ್ನು ಸಿದ್ಧರಿದ್ದಾರೆ. ವಿಷಭೋಜನ, ಕಪಟ ಜ್ಯೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣ, ಇಂತಹ ಮಹಾಪಾಪ ನಿಮ್ಮಲ್ಲಿ ಅಗ್ರಜ, ಇಂತಹ ಸುಸಮಯವನ್ನು ಎತ್ತಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ನಂದ ಪಾಂಡವರ ಶಾಪವು ತೊರೆದು ನಂದ ಪಾಂಡವರ ಶಾಪವು ತೊರೆದು ಮಾವ ಬಿಡು ಸುಯೋಧನ ಕೋಪವ ತೊರೆದು ಪಾಂಡವರ ಇವರು ಕೋಪವ ತೊರೆದು ಪಾಂಡವರ ನಂದ ಪಾಂಡವರ ಶಾಪವು ತೊರೆದು ಕೋಪವು ಬಿಡು ಸುಯೋಧನ ನೀನು ಕೋಪವ ಬಿಡು ಸುಯೋಧನ ನೀನು ಲಾಲಿಸು ಮಾತನು ಪ್ರೇಮದಿ ಜನಯ ಲಾಲಿಸು ಮಾತನು ಪ್ರೇಮದಿ ಜನಯ ಹಿರಿಯರ ಮಾತನು ಲಾಲಿಸು ವೀರ ಹಿರಿಯರ ಮಾತನು ಲಾಲಿಸು ವೀರ ಸುಮ್ಮನೆ ವೇತಗೆ ಕೋಪವು ನಿನಗೋ ಸುಮ್ಮನೆ ವೇತಗೆ ಕೋಪವು ನಿನಗೋ. ಸುಯೋಧನ, ಈ ಕಾರ್ಯಕ್ಕೆ ನಾನು ಭಾಗವಹಿಸಲಾರೆ. ನಿಮಗೆ ಯಾವುದು ಇಷ್ಟವೋ ಅದನ್ನೇ ಮಾಡಿಕೊಳ್ಳಿರಿ. ವತ್ಸ ದುರ್ಯೋಧನ, ಸಂಧಿಗಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಸಂಧಿಗಾಗಿ ಈಗ ಸುಸಮಯ, ಅಡದಿಂದ ಅದನ್ನು ಸಾಧಿಸಬೇಡ. ಪಾಂಡವರೇನು ಅನ್ನರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾರು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓ ಚಿಕ್ಕಪ್ಪ, ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋಧವೇ. ಏನು ಮಾಡುವುದು? ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ಹಿರಿಯರು ಹೇಳಿದ್ದಾರೆ. ನೋಡು ದುರ್ಯೋಧನ, ಸಮಸ್ತ ರಾಜ್ಯವನ್ನು ನೀನೇ ಆಳು, ಸುಖ ಸಂತೋಷದಿಂದ ಇರು. ಆದರೆ
ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಧರ್ಮಿಷ್ಠರಾದ ಪಾಂಡವರಿಗೇ ಕೊಡು ದುರ್ಯೋಧನ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣರಿಗಾಗಲಿ ನನ್ನೊಪ್ಪನಲ್ಲಿಯೇ ದೋಷಗಳು ಕಾಣುತ್ತಿರುವವಲ್ಲವೇ? ಕುಂತಿಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಮಾತನಾಡಿದಿರಿ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ದೂತತ್ವವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಒಳಂಬಡುವ ಮರಳು ಮಾತುಗಳೇ ಹೊಳಂಬಡುವ ಬುದ್ಧಿಯನನು ಈ ದುರ್ಯೋಧನನಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಸುಕ್ಷತ್ರಿಯನ ರಕ್ತವೇ, ಪರಂತು ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದನ್ನು ದುರಾಗ್ರಹದ, ದುರಾಶಯದ, ದುರಹಂಕಾರದ, ದುರಾಭಿಮಾನ ವಿಚಾರ ಮಾಡುತ್ತವರವೇಶ್ವರ. ಸಾಕು ಮಾಡು ನಿನ್ನ ವಾಗ್ಬಿಟ್ಟುತ್ವ. ನಾನದನ್ನು ಮೊದಲೇ ಬಲ್ಲೆ. ಏನೆಂದೇ? ನಮ್ಮದು ದುರಾಗ್ರಹದ, ದುಸ್ಸಹವಾಸದ, ದುರಂಕಾರದ, ದುರಾಶಯದ ದುರಭಿಮಾನವೇ ಆಗಲ್ಲ. ಹೇಳುವೆನು ಕೇಳು ಕೃಷ್ಣ. ನನ್ನನ್ನೇ ಸದೆಬಡೆಯಬೇಕೆನ್ನವನಲ್ಲವೇ ನಿನ್ನ ಬಂಡ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವರಿಸಬೇಕೆನ್ನವನಲ್ಲವೇ ನಿನ್ನ ಮಿತ್ರ ಅರ್ಜುನ? ಅದು ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಮೂಢ ಪಾಂಡವರು? ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಹಗಲು ಕನಸು ಕಾಣುತ್ತಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು? ಅದು ಅದು ದುರಭಿಮಾನ. ಸಾಕು ಮಾಡು ನಿಮ್ಮವರ ಪರಾಕ್ರಮ. ನೀವ್ಯಾರೇನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ ಸಹೋದರ, ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನು. ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜವನು. ಗುಂಡ ಪಾಂಡವರ ಮುಂದಡಗಿಸಿನ ಮೆಟ್ಟಿ ಮೆರೆಯುವೆ ದರಿಯೊಳಗೆ. ಬಲ ಬಲ ಸಹೋದರ. ಬಣ್ಣ ಪಾಂಡವರ ಮುಂದಡಗಿಸಿನ ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಮೆಟ್ಟಿ ಮೆರೆಯುವೆ ದರೆಯೊಳಗೆ, ಎದೆ ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಕೃಷ್ಣ, ಪಾಂಡವರ ಸೇನಾ ಸಮೂಹವನ್ನು ಕಲಕ್ಕೆ ಬಿಡುವ ಗಂಡುಗಲುಗಳು ನಾವೆಂದು ತಳಿ. ಆ ಪುಂಡಭೀಮನ ಗುಂಡಿಗೆಯನ್ನು ಸೀಳಿ ಅವನ ಬಿಸಿ ರಕ್ತವನ್ನು ಪಾನ ಮಾಡದೆ ಬಿಡತಕ್ಕವನಲ್ಲ. ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ನನ್ನ ಹಗೆ ತೀರದೆ ಹೊರತು ಹೇ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಮಿತ್ರ ಕರ್ಣ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಆ ದುರುಳ ಪಾರ್ಥನ ಶಿರವ ಹರಿಪತನಕ
ಹರಿಪತನಕ ಶಾಂತಿಯೇ ಈ ಅಧಿಪಗೆ ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಬಲೆ ಕರ್ಣ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಏನು ಹೇಳಿದೆ ಕೃಷ್ಣ? ಧರ್ಮ? ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ 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 ಅಂಗಾಧಿಪ, ಈಗ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮಗಳ ಒಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳಿ. ಭಾರತ ಭೂಮಿ ಜಯಿಸಿದು ರಾಜ, ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಚೌರ ಸಾಹಸದಿ ರಾಜಿಸುವ ಸಹೋದರನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸುದು ರಾಜ. ಕರಚೇಗಾನೆ ಅನುಜಾತರ, ಕರಚೇಗಾನೆ ಅನುಜಾತರ, ಬರೆಯಲಿತ್ತು ಚಾಟಿ ಪಡೆ ಯಾಗೋ ವೀರ. ದುರ್ಯೋಧನ, ಕೃಷ್ಣ ಬರೆಯಲಿತ್ತು ಚಾಟಿ ಪಡೆ ಯಾಗೋ ವೀರ. ವೈರವನೇ ನೀಗಿ ನೀ ಧೈರ್ಯಯ ತಾಳೆ, ವೈರವನೇ ಧೈರ್ಯಯ ತಾಳೆ. ಬಾಳೈ ಬಲು ಧರ್ಮ ನಿರುತ ದುಗುಣ ಚರಿತ ಕರುಣ ಭರಿತ ಗುಣೈತ ನೆನಪಿ. ಬಾಳೈ ಬಲು ಧರ್ಮ ನಿರುತ ದುಗುಣ ಚರಿತ ಕರುಣ ಭರಿತ ಗುಣೈತ ನೆನಪಿ. ಪರೈದರೆಯ ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಧಿಸುವ ಸಹೋದರನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಜ, ಜಯಿಸುದು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ನಾಶ ಮಾಡುವೆ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ, ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷಾ ಬೇಡುತ್ತಿರು. ಭಿಕ್ಷಾ ಪ್ರದಾನ ಮಾಡುತ್ತವರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಇದು ರಾಜ? ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಏಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧವೆಂದರೆ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟ ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳ ಅಗಣ್ಯ, ಅನಂತ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರಿಪಿದ ನೀನು
ಈ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟ ಜುತ್ತ ಕೆಳೆದದ್ದು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆ ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷ ಪ್ರಾರ್ಥನ, ಕಪಟ ಜುತ್ಯ ಇವೆಲ್ಲವನ್ನು ಮರೆತೆಯ? ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಮಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವೇಶ್ವರನನ್ನು ಅಂದು ಕುರುಸಭೆಯಲ್ಲಿ ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆದರಿ ಕದನಕ್ಕೆ ನಿಂತರೂ ಸರಿಯೇ ಕಲಿಹಂಸದಿಂದ ಉದ್ಭವಿತವಾಗಿರುವ ಈ ಗುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದೇ ನನ್ನ ಕಡೆ ಸಂದೇಶ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ್ಲಿ ಕಡುಗಲಿ ದರ್ಪದೆ, ಛಲವನ್ನು ಬಿಡದಲ್ಲಿ ಕಡುಗಲಿ ದರ್ಪದೆ. ಛಲವ ವಹಿಸಿ ಘನ ಮುದ ಮೆರವೆ, ಛಲವ ವಹಿಸಿ ಘನ ಮುದದಿ ಮೆರೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗ ನಾಸಾದಿ ಬೇಳು ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವೆನ. ಛಲವ ವಹಿಸಿ ಘನ ಮುದ ಮೆರವೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಿ ಕತಿ ಬೇಡೈಸು ಯೋಧನನೆ ತೋರಿಗ ನಾಟಿಗಳು ಕೈಗನೆ. ಕತಿ ಬೇಡೈಸು ಯೋಧನನೆ ತೋರಿಗ ನಾಟಿಗಳು ಕೈಗನೆ. ಅದೇ ಕಿತ್ತು ಬದಲುವೆ, ಅದೇ ಮಾತ ಬಗಳುವೆ. ಅದೇ ಕಿತ್ತು ಬದಲುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆದೆಯ ಕುಲಗಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮರೆದೆಯ ಕುಲಗಳು ಕಡಿಯದೆ ಬಿಡುವೆನೆ. ಕತಿ ಬೇಟೈಸು ಯೋಧನನೆ ತೋರಿಗ ನಾಟಿಗಳು ಕೈಗನೆ. ಕದನದಳು ನಿನ್ನ ಮದವ ನಡಗಿಪ ಯೋಧನ. ಕದನದಳು ನಿನ್ನ ಮದವ ನಡಗಿಪ ಚದುರರಿಹರು ಮರುಳೆ. ಮಂದ ಮತಿಯಂತೆ ಮುಂದನರಿಯದೆ, ಮಂದ ಮತಿಯಂತೆ ಮುಂದನರಿಯದೆ. ದುಂದುಗುತ್ತಾ ಪಡುವೆ ನೀ ದುಂದುಗುವ ಪಡುವೆ. ಸಾರು ನ ಸೈಸೆ ಈ ನಿನ್ನ ಮೋಸವ. ಸಾರು ನ ಸೈಸೆ ಈ ನಿನ್ನ ಮೋಸವ. ಸೈರಿಸಬಲ್ಲವರ ಯೋಧನ ಸೈರಿಸಬಲ್ಲವರ. ಪರಮ ಪುರುಷ ನೆನಪ ಬಿರುದನು ಕೊಡುವೆ ಅಡಗಿಪೆ ಕೆಡುಕನೆ. ಪರಮ ಪುರುಷ ನೆನಪ ಬಿರುದನು ಕೊಡುವೆ ಅಡಗಿಪೆ
ನಿಪ್ಪೆ ಎಡುಗನೆ ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ಸುಯೋಧನ, ಈ ನಿನ್ನ ರೀತಿಯು ಆಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಕೃಷ್ಣ, ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಈಗಾಗಲೇ ನಾನು ನಿರ್ಣಯಿಸಿ ಸೂಕ್ತವಾದ ಸಲಹೆಯನ್ನು ಕೊಟ್ಟಿದ್ದೇನೆ. ಏನೆಂದು? ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆ ನಿಂತಿದ್ದಾರೆ. ಕೃಷ್ಣ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು. ಈ ಸ್ವೀಕರಿಸು. ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅತ್ಯದ್ಭುತ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವ ಮಂದಮತಿಗಳೇ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಬಟ್ಟೆಯಿಂದ ಗಾಳಿಯನ್ನು, ಬೀಚಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಅದು ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ಅಗ್ರಜ, ಮಾಯೆ ದುಶ್ಯಾಸನ, ನಾನು ಅವಶ್ಯಕುನಿಯಲ್ಲವೇ? ಅಗ್ರಜ, ಇಲ್ಲಿ ಕೃಷ್ಣ, ಅಲ್ಲಿ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣನೇ. ಕೃಷ್ಣನು ಬಂಧಿಸಲಾಗುತ್ತಿಲ್ಲ. ಮಾಯೆ 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 ಮಾಯೆ. ಮಾಯೆ. ಓ ಕರ್ಣ, ಭಾವ, ಕೌಂತೆಯ, ಮಧ್ಯಮ ಪಾಂಡವ. ಯಾರು? ಹೋ, ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಭಾವ, ಕೌಂತೆಯ, ಪ್ರಥಮ ಪಾಂಡವ ಎಂದು ಸಂಬೋಧಿಸಿದರೆ ಇದರ ಅಂತರಾಳದ ರಹಸ್ಯವೇನಿರಬಹುದು? ವಾಸುದೇವ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಒಬ್ಬ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ನೀನು ಸೂತನಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ವಾಸುದೇವ, ಏನು ಹೇಳಿದೆ? ಜಗತ್ತಿಗೆ ಬೆಳಕನ್ನು ನೀಡುವ ಭಗವಾನ್ ಸೂರ್ಯದೇವನು ನನ್ನ ನನ್ನ ತಂದೆಯೇ? ಹೌದು ಕರ್ಣ. ವೀರಮಾತೆಯಾದ ಕುಂತಿದೇವಿಯು ನನ್ನ ನನ್ನ ಹಡೆದ ಮಾತೆಯೇ? ಹೌದು ಕರ್ಣ, ನಿಜ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಆ ಇದು ಬಹಳ ವಿಚಿತ್ರವಾಗಿದೆಯಲ್ಲ. ಓ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಎಷ್ಟೇ ಆದರೂ ಆ ಪಾಂಡವರ ಪಕ್ಷಪಾತಿಯಲ್ಲವೇ? ಅವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ಮರಳು ಮಾಡುತ್ತಿರುವೆಯಾ ದೇವ? ಕರ್ಣ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕುಲಹೀನನಲ್ಲಗೆ ನನ್ನ ಮಾತ. ಕರ್ಣ, ಕುಲಹೀನನಲ್ಲಗೆ ನನ್ನ ಮಾತ. ರವಿ ಅಂಶದಲವ ಧರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ.
ವರ ಪಾಂಡವರ ಜನನಿ. ವಾಸುದೇವ ಮಾತೆ ನಿನ್ನ ಬಡುಕುಂದಿ ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ ಪರಮಾತ್ಮ ಕರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ರವಿಸುತ್ತನೆ ಸುಕುಮಾರವ ಸುರಧೀರ ಸುಕುಮಾರವ. ತಳಮಳ ವೇತಗೆ ಮನದ ಚಿಂತೆ ತೊರೆ ಕರ್ಣ ತಳಮಳ ವೇತಗೆ ಮನದ ಚಿಂತೆ ತೊರೆ ಅಮಿತ ಭುವನ ದೋಣಿಯ ಪಡುವೆ ಕರ್ಣ ಅಮಿತ ಭುವನ ದೋಣಿಯ ಪಡುವೆ ಕನತರ ಬೆಳೆಸಿದ ಮೇದಿನಿಯಳು ನೀ. ಕನತರ ಬೆಳೆಸಿದ ಮೇದಿನಿಯಳು ನೀ ಮಹಾಮಹಿಮನೆಂದೆನಿಸಿ ರವಿಸುತ್ತನೆ ಸುಕುಮಾರವ ವರದೀರ ಸುಕುಮಾರವ ಸುಕುಮಾರವ ದುರಧೀರ ಸುಕುಮಾರವ. ಕರ್ಣ ವಾಸುದೇವ ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸುತ್ತೇನೆ. ಅವರಿಂದಲೂ ಸಾಮಂತ ರಾಜ್ಯದಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ದಿವ್ಯ ರಾಜ್ಯಭಾರ ಮಾಡುವೆಯಂತೆ. ವಾಸುದೇವ ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ವಾಸುದೇವ ಬಹುದಿನ ನೊಂದೆ ಮುಂದುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಮುಂದುಗಳಾರೆಂದು ಇಂದು ವಾದನ ಅಪನಿಂದೆಯಲಿದೆಂದೆ. ವಾಸುದೇವ ಇಂದು ವಾದನ ಅಪನಿಂದೆಯಲಿ ಬೆಂದೆ ಕಂದ ವಿಮೋಚನ ಮಾರ್ಗವನರಿಯದೆ ದೇವ ಕಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ವಿಧಿಶಾಪ. ವಾಸುದೇವ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ಹೃದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ
ಸಂಕಟ ಕಾರಣ ಪರಮಾತ್ಮ ಆತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ವಿಧಿಶಾಪ ಪಾಪಿಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆಯೇ ವಿಧಿಶಾಪ 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 ವಾಸುದೇವ, ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವೆನು. ಮತ್ತೊಂದು ಕಡೆ ನನ್ನನ್ನೇ ನಂಬಿದ ಸ್ವಾಮಿ ಆ ಕೌರವೇಶ್ವರನಿಗೆ ದ್ರೋಹ ಮಾಡುವುದೇ? ಇಲ್ಲ 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 ವಾಸುದೇವ, ಇಲ್ಲ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ವಾಸುದೇವ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿರುವವು? ಏಕಿಲ್ಲ ಕರ್ಣ. ಪಾಂಡು ಕುವರರ ಸೇರುವೆ ನೀನು ವಾಸುದೇವ, ಪಾಂಡು ಕುವರರ ಸೇರುವೆ ನೀನು ಕರೆಯನ್ನು ಪರೆಯೈ ಧರ್ಮದಳಿರುತ್ತ ದರೆಯನ್ನು ಪರೆಯೈ ಧರ್ಮದಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಪರಮಾತ್ಮ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಚರದರ ಚರಣರ ಪರಬೆನೆ ಸುರಚಿರ ಚರದರ ಚರಣರ ಪರಬೆನೆ ಮಾತನು ಪ್ರೇಮದಿ ದಾನ ಚೂರನೆ ಕಾಂತಿಹ ವಿರುದ್ಧ ಕರ್ಣ ದಾನ ಚೂರನೆ ಕಾಂತಿಹ ವಿರುದ್ಧ ಬರತೀಗ ನಿಜ ವರಗುಣಶೀಲ ಕರ್ಣ ನರತೀಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾನೇಕಾಮಿ ಸುರಕಿಲ ಚರದರ ಚರಣರ ಪರದನೆ ಸುರಕಿರ ಚರದರ ಚರಣರ ಪರದನೆ ಮಾತನು ಪ್ರೇಮಗೆ ಆಲಿತು ವೀರ ಆಲಿತು ವೀರ ಆಲಿತು ವೀರ. ಕರ್ಣ, ವಾಸುದೇವ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲೆಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕ ಅಪವಾದಕ್ಕೆದುರು ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು.
ಅಯ್ಯೋ, ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತಿ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ವಾಸುದೇವ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸುತ್ತೇನೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ರಾಜ್ಯಭಾರವನ್ನು ಮಾಡುವೆಯಂತೆ. ವಾಸುದೇವ, ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ, ಹೇ ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನು ಇಂತಹವನೆಂಬ ವಿಚಾರವು ತಿಳಿಯದೆ ದೇವ? ತಿಳಿಯದು ಕರ್ಣ, ಅವರಿಗಂತಿರಲಿ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಅಯ್ಯೋ, ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ, ಆ ಕರ್ಣನ್ಯಾರು? ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಕರ್ಣ, ವಾಸುದೇವ, ಆಕೆಯು ನಿನ್ನನ್ನು ಕಾಣಲೆಂದು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಆಗಲಿ ವಾಸುದೇವ, ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೆಂದರೇನು? ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ, ಅವನು ನನ್ನ ಸಹೋದರನೇ. ಸಹಸ್ರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನ, ಅವನು ನನ್ನ ಹನುಜನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು, ಅವರು ನನ್ನ ತಮ್ಮಂದಿರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜ, ಇವರು ನನ್ನ ಜನನಿ ಜನಕರೇ. ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಾಂಕಿತಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎನಿಸಿದ ಪಾರ್ಥ, ಅವನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಕುರುಕ್ಷೇತ್ರ ಯುದ್ಧದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯ? ಇದುವರೆವಿಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇವರೇ ನನ್ನ ಬಂಧು ವರ್ಗದವರು ಎಂದು ತಿಳಿದ ಬಳಿಕ, ಅಯ್ಯೋ, ಎಂತಹ ಉಭಯ ಸಂಕಟಕ್ಕೀಡಾದೆ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲಲೇ ಪಾಂಡುಕುಮಾರರಂ ನಾಂ ಕೊಲಲೇ ಪಾಂಡುಕುಮಾರರಂ ನಾಂ ಕೊಲಲೇ ದುರದೋಳ್ ತಮ್ಮಂದಿರನು ಕೊಲ್ಲುವುದೇ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸಿರಿ
ಸಂಪತ್ತಿನಿಂಬಾಳ್ವನೇ ಚಲದಿಂ ಪಾರ್ಥನರುಂಡವಂ ಕಡಿದು ಚಲದಿಂ ಪಾರ್ಥನರುಂಡವಂ ಕಡಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾ